ರಾಜ್ಯ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆ, ಇಡೀ ದೇಶದಲ್ಲೇ ಸೌಂಡ್ ಮಾಡುತ್ತಿರುವ ಗೃಹ ಜ್ಯೋತಿ ಉಚಿತ ವಿದ್ಯುತ್ ಯೋಜನೆಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹೌದು, ನಿಮ್ಮ ಮನೆಗೆ ಇಂದಿನಿಂದ ಕರೆಂಟ್ ಬಿಲ್ ಕೊಡುವವರ ಜೊತೆಗೆ ವಿಶೇಷ ಅಧಿಕಾರಿಗಳ ತಂಡವೂ ಬರಲಿದೆ. ಸರ್ಕಾರ ಈಗ ಫಲಾನುಭವಿಗಳ ನೈಜ ಪರಿಶೀಲನೆ ಅಥವಾ ಡೋರ್ ಟು ಡೋರ್ ವೆರಿಫಿಕೇಶನ್ ಪ್ರಕ್ರಿಯೆಯನ್ನ ಅಧಿಕೃತವಾಗಿ ಆರಂಭಿಸಿದೆ. ಆದರೆ ಮೊದಲ ದಿನವೇ ರಾಜ್ಯಾದ್ಯಂತ ಭಾರಿ ಗೊಂದಲ ಮೂಡಿದೆ. ಅಧಿಕಾರಿಗಳು ಬಳಸುತ್ತಿರುವ ಆಪ್ಗಳು ಓಪನ್ ಆಗ್ತಿಲ್ಲ, ಸರ್ವರ್ ಡೌನ್ ಆಗಿದೆ. ಮತ್ತೊಂದೆಡೆ ಬಡ ಜನರಲ್ಲಿ ಒಂದು ದೊಡ್ಡ ಆತಂಕ ಶುರುವಾಗಿದೆ. ನಮ್ಮ ಉಚಿತ ಕರೆಂಟ್ ಕಟ್ ಆಗ್ಬಿಡುತ್ತಾ ಅಂತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ವೆರಿಫಿಕೇಶನ್ ಅಸಲಿ ಸತ್ಯ ಏನು, ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ನೀವು ಯಾವ ತಪ್ಪು ಮಾಡಬಾರದು ಎಂಬುದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಮೊದಲನೆಯದಾಗಿ, ಸರ್ಕಾರಕ್ಕೆ ಈ ತಪಾಸಣೆ ಮಾಡುವ ಅಗತ್ಯ ಏನಿತ್ತು? ಯೋಜನೆ ಆರಂಭವಾಗಿ ಇಷ್ಟು ದಿನಗಳಾದ ಮೇಲೆ ಈಗ ಯಾಕೆ ಮನೆಯ ಬಾಗಿಲಿಗೆ ಬರ್ತಿದ್ದಾರೆ? ಇದಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ. ಮೊದಲ ಕಾರಣ, ಬಾಡಿಗೆದಾರರ ಅದಲು ಬದಲು. ರಾಜ್ಯದಲ್ಲಿ ಲಕ್ಷಾಂತರ ಜನ ಬಾಡಿಗೆ ಮನೆಗಳಲ್ಲಿದ್ದಾರೆ. ಯೋಜನೆ ಆರಂಭವಾದಾಗ ಇದ್ದ ಬಾಡಿಗೆದಾರರು ಈಗ ಮನೆ ಖಾಲಿ ಮಾಡಿ ಬೇರೆ ಕಡೆ ಹೋಗಿದ್ದಾರೆ. ಹೊಸಬರು ಬಂದಿದ್ದಾರೆ. ಆದರೆ ಹಳಬರ ಹೆಸರಲ್ಲೇ ಸೌಲಭ್ಯ ಮುಂದುವರಿಯುತ್ತಿರುವುದನ್ನು ತಡೆಯಲು ಈ ಕ್ರಮ. ಎರಡನೆಯ ಕಾರಣ, ಮಾಲೀಕರ ಮರಣ ಅಥವಾ ಹೆಸರಿನ ಗೊಂದಲ. ಕೆಲವು ಮನೆಗಳಲ್ಲಿ ಮೀಟರ್ RR ನಂಬರ್ ಮರಣ ಹೊಂದಿದ ಹಿರಿಯರ ಹೆಸರಲ್ಲೇ ಇದೆ. ಅದನ್ನು ಅಪ್ಡೇಟ್ ಮಾಡಲು ಮತ್ತು ನಕಲಿ ಫಲಾನುಭವಿಗಳನ್ನ ಪಟ್ಟಿಯಿಂದ ತೆಗೆದು ಹಾಕಲು ಸರ್ಕಾರ ಮುಂದಾಗಿದೆ. ಮೂರನೇ ಕಾರಣ, ಒಂದಕ್ಕಿಂತ ಹೆಚ್ಚು ಕನೆಕ್ಷನ್. ಒಂದೇ ವ್ಯಕ್ತಿ ಹೆಸರಿನಲ್ಲಿ 3-4 ಮನೆಗಳಿದ್ದು ಎಲ್ಲದಕ್ಕೂ ಉಚಿತ ವಿದ್ಯುತ್ ಪಡೆಯುತ್ತಿರುವ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಂದಿವೆ. ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು ಮನೆಗೆ ಮಾತ್ರ ಉಚಿತ ವಿದ್ಯುತ್ ಸಿಗಬೇಕು. ಈ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಸರ್ಕಾರ ಇಂದಿನಿಂದ ಕಠಿಣ ತಪಾಸಣೆ ಆರಂಭಿಸಿದೆ. ಸರ್ಕಾರ ಉದ್ದೇಶವೇನೋ ಸರಿ ಇದೆ, ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದರೆ ಕಥೆಯೇ ಬೇರೆಯೇ ಇದೆ. ಇಂದಿನಿಂದ ಅಧಿಕಾರಿಗಳು ಸ್ಮಾರ್ಟ್ ಫೋನ್ ಹಿಡಿದು ಮನೆ ಬಾಗಿಲಿಗೆ ಹೋಗುತ್ತಿದ್ದಾರೆ. ಆದರೆ ಸರ್ಕಾರ ಅಭಿವೃದ್ಧಿಪಡಿಸಿರುವ ಆ್ಯಪ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಸರ್ವರ್ ಬ್ಯುಸಿ ಎಂಬ ಮೆಸೇಜ್ ಬರುತ್ತಿರುವುದರಿಂದ ಅಧಿಕಾರಿಗಳು ಒಂದೊಂದು ಮನೆಯ ಮುಂದೆ ಅರ್ಧ ಗಂಟೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಾರ್ವಜನಿಕರ ವಲಯದಲ್ಲೂ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ನಾವೀಗಾಗಲೇ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಕೊಟ್ಟು ರಿಜಿಸ್ಟರ್ ಮಾಡಿಸಿದ್ದೇವೆ, ಈಗ ಮತ್ತೆ ಯಾಕೆ ನಮ್ಮನ್ನು ಕಾಡುತ್ತಿದ್ದೀರಾ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ವಿರೋಧ ಪಕ್ಷಗಳು ಕೂಡ ಬಡವರಿಗೆ ಉಚಿತ ವಿದ್ಯುತ್ ಕಟ್ ಮಾಡಲು ಸರ್ಕಾರ ಹುಡುಕುತ್ತಿರುವ ನೆಪ ಇದು ಎಂದು ವಾಗ್ದಾಳಿ ನಡೆಸಿವೆ. ವೀಕ್ಷಕರೇ, ಈಗ BSB ನ್ಯೂಸ್ ನಿಮಗೆ ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನು ನೀಡುತ್ತಿದೆ. ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಗೊಂದಲ ಮಾಡಿಕೊಳ್ಳಬೇಡಿ. ಈ ಕೆಳಗಿನ 5 ದಾಖಲೆಗಳನ್ನು ಜಾಗರೂಕರಾಗಿ ನಿಮ್ಮ ಬಳಿ ಇಟ್ಟುಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್. ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ಅನ್ನ ಅಧಿಕಾರಿಗಳು ಕೇವಲ ವೆರಿಫೈ ಮಾಡಲು ಮಾತ್ರ ಕೇಳುತ್ತಾರೆ. ಯಾರ ಕೈಗೂ ಒರಿಜಿನಲ್ ಕೊಡಬೇಡಿ. ವೋಟರ್ ID, ಚುನಾವಣಾ ಗುರುತಿನ ಚೀಟಿ. ನೀವು ಅದೇ ವಿಳಾಸದಲ್ಲಿ ವಾಸವಿದ್ದೀರಾ ಎಂಬುದಕ್ಕೆ ಇದು ಮುಖ್ಯ. ಇತ್ತೀಚಿನ ಕರೆಂಟ್ ಬಿಲ್, ನಿಮ್ಮ RR ನಂಬರ್ ಸ್ಪಷ್ಟವಾಗಿ ಕಾಣಿಸುವ ಬಿಲ್ ರೆಡಿ ಇರಲಿ. ರೇಷನ್ ಕಾರ್ಡ್, ಅದು APL ಆಗಿರಲಿ BPL ಆಗಿರಲಿ, ಕುಟುಂಬದ ಸದಸ್ಯರ ವಿವರಣೆಗಾಗಿ ಇದು ಅಗತ್ಯ. ಬಾಡಿಗೆದಾರರಾಗಿದ್ದರೆ ಬಾಡಿಗೆ ಕರಾರು ಪತ್ರ, ರೆಂಟಲ್ ಅಗ್ರಿಮೆಂಟ್. ನೀವು ಬಾಡಿಗೆ ಮನೆಯಲ್ಲಿದ್ದರೆ ಅಗ್ರಿಮೆಂಟ್ ಕಾಪಿ ತೋರಿಸುವುದು ಕಡ್ಡಾಯ. ಗಮನಿಸಿ, ಈ ಪ್ರಕ್ರಿಯೆಗೆ ಯಾವುದೇ ಹಣ ನೀಡಬೇಕಾಗಿಲ್ಲ. ಯಾರಾದರೂ ಹಣ ಕೇಳಿದರೆ ತಕ್ಷಣ ಬೆಸ್ಕಾಂ ಅಥವಾ ನಿಮ್ಮ ಭಾಗದ ಎಸ್ಕಾಂ ಸಹಾಯವಾಣಿಗೆ ದೂರು ನೀಡಿ. ಹೌದು ವೀಕ್ಷಕರೇ, ನಿಯಮಬದ್ಧವಾಗಿ ಉಚಿತ ವಿದ್ಯುತ್ ಪಡೆಯುತ್ತಿರುವ ಯಾವುದೇ ಬಡ ಅಥವಾ ಮಧ್ಯಮ ವರ್ಗದ ಜನರಿಗೆ ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಸರ್ಕಾರ ಭರವಸೆ ನೀಡಿದೆ. ಆದರೆ ತಾಂತ್ರಿಕ ದೋಷಗಳನ್ನು ಸರ್ಕಾರ ಸರಿಪಡಿಸಬೇಕಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ತಕ್ಷಣ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ನಿಮ್ಮವರಿಗೂ ಅಲರ್ಟ್ ಮಾಡಿ. ಹಾಗೆಯೇ ಈಗ ಏನು ಸರ್ಕಾರ ಈ ಕ್ರಮಗಳನ್ನು ಕೈಗೊಂಡಿದೆ, ಇದು ನಿಜವಾಗಲೂ ಕೂಡ ಒಳ್ಳೆಯ ತೀರ್ಮಾನ ಅಂತೇಳಿ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ರಾಜ್ಯದಲ್ಲಿ ತುಂಬಾ ಜನ ಒಂದು ಮನೆಯಲ್ಲಿ ಇದ್ದಂಥವರು ಇನ್ನೊಂದು ಮನೆಗೆ ಬದಲಾಗಿದ್ದಾರೆ. ಅಂದ್ರೆ ಯಾರು ಬಾಡಿಗೆ ಮನೆಗಳಲ್ಲಿದ್ದು ಅವರ ಮನೆಯ ಆಧಾರ್ ಕಾರ್ಡ್ ಕೊಟ್ಟು ಮಾಡಿಸ್ಕೊಂಡಿದ್ರು, ಅವರು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬದಲಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ
ಹಳೆ ಮನೆ ಓನರ್ ಹೆಸರಲ್ಲೇ ಈ ಕರೆಂಟ್ ಬಿಲ್ ನಡೀತಾ ಇರೋದ್ರಿಂದ ಇದು ಸರ್ಕಾರಕ್ಕೆ ಗೊತ್ತಾಗಿ ಇವತ್ತು ಅದನ್ನ ವೆರಿಫಿಕೇಶನ್ ಮಾಡಿ ಪ್ರಸ್ತುತ ಯಾರು ಆ ಮನೆಯಲ್ಲಿ ಇದ್ದಾರೋ ಅವರ ಹೆಸರಿನಲ್ಲಿ ಆ ಕರೆಂಟ್ ಉಚಿತ ಮಾಡುವಂತ ಅವಕಾಶ ಇದೆ. ಅದರ ಜೊತೆಗೆ ಒಬ್ಬ ಮಾಲೀಕ 4-5 ಮನೆಗಳಿಗೂ ಕೂಡ ಉಚಿತ ವಿದ್ಯುತ್ ಅನ್ನ ಮಾಡಿದ್ದಾರೆ. ಇಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಬ್ಬರಿಗೆ 1 ಕರೆಂಟ್ ಬಿಲ್ ಮಾತ್ರ ಉಚಿತ ಅಂತ. ಇದನ್ನು ಕೂಡ ಜನರು ಗಮನಿಸಬೇಕಾಗಿದೆ. ಇದರ ಜೊತೆಗೆ ಒಂದಷ್ಟು ಜನ ಕಮರ್ಷಿಯಲ್ ಕೂಡ ಉಚಿತ ವಿದ್ಯುತ್ ಅನ್ನ ಬಳಸ್ತಿರುತ್ತಾ ಇರೋದು ಸರ್ಕಾರ ಗಮನಕ್ಕೆ ಬಂದಿದೆ. ಕಮರ್ಷಿಯಲ್ ಅಂತಂದ್ರೆ ಅರ್ಥ ಆಯ್ತಲ್ಲ, ಈಗ ಕಾಂಪ್ಲೆಕ್ಸ್ ಇರ್ತಾವಲ್ಲ, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು, ಇಲ್ಲ ಅಂಗಡಿಗಳು, ಇಲ್ಲ ಅಂದ್ರೆ ಫ್ಯಾಕ್ಟರಿಗಳು, ದೊಡ್ಡ ದೊಡ್ಡ ಮಿಷಿನ್ಗಳು ಇರುವಂತ ಜಾಗಗಳು ಕೂಡ ಇವತ್ತು ಬಡವರಿಗೆ ಕೊಡ್ತಾ ಇರುವಂತ ಕರೆಂಟ್ ಬಿಲ್ ಅನ್ನ ಆ ಶ್ರೀಮಂತರು ಬಳಸ್ತಾ ಇದ್ದಾರೆ, ಕಮರ್ಷಿಯಲ್ ಆಗಿ ಬಳಸ್ತಿದ್ದಾರೆ ಅನ್ನುವಂಥದ್ದು ಸರ್ಕಾರ ಗಮನಕ್ಕೆ ಬಂದಿರೋದ್ರಿಂದ ಈ ರಿವೆರಿಫಿಕೇಶನ್ ಅನ್ನ ಮಾಡ್ತಾ ಇದ್ದಾರೆ. ಈ ವೆರಿಫಿಕೇಶನ್ ಅಲ್ಲಿ ನೀವು ನಿಜವಾಗ್ಲೂ ಮಧ್ಯಮ ವರ್ಗದವರು, ಬಡವರು, ನಿಮ್ಗೇನು ಸಮಸ್ಯೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕರೆಂಟ್, ಉಚಿತ ಕರೆಂಟ್ ಕಟ್ ಆಗೋದಿಲ್ಲ. ನಿಮ್ಮ ಉಚಿತ ಕರೆಂಟ್ ಹಾಗೆ ಮುಂದುವರಿಯುತ್ತದೆ. ಇಲ್ಲಿ ಯಾರು ಸರ್ಕಾರಕ್ಕೆ ಮೋಸ ಮಾಡಿ ತಪ್ಪು ಮಾಡಿ ಅವರು 2-3 ಕಲೆಕ್ಷನ್ ಅನ್ನ ಪಡೆದಿದ್ದಾರೋ ಅಂತವ್ರದ್ದು ಮಾತ್ರ ಕಟ್ ಆಗುತ್ತೆ ಅನ್ನೋದನ್ನ ಸರ್ಕಾರ ಈಗಾಗಲೇ ಹೇಳಿದೆ. ಹಾಗಾಗಿ ನೀವೇನು ತಪ್ಪು ಮಾಡಿಲ್ಲ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಈ ವೆರಿಫಿಕೇಶನ್ಗೆ ಎದುರು ಅವಶ್ಯಕತೆ ಇಲ್ಲ. ನಾನು ಈ ವಿಡಿಯೋದಲ್ಲಿ ಏನೆಲ್ಲ ದಾಖಲೆಗಳನ್ನ ಹೇಳಿದನೋ ಆ ದಾಖಲೆಗಳನ್ನ ನೀವು ಸಿದ್ಧ ಮಾಡಿ ಇಟ್ಕೊಳ್ಳಿ. ಈ ಕರೆಂಟ್ ಬಿಲ್ ಜೊತೆಗೆ ಬಂದಾಗ ಅವರ ಕೇಳಿದ ದಾಖಲೆಗಳನ್ನ ನೀವು ಸರಿಯಾಗಿ ಕೊಟ್ರೆ ನಿಮ್ಮ ಉಚಿತ ವಿದ್ಯುತ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದು ಇವತ್ತಿನ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದೇ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.